ಇನ್ನು ಧರ್ಮಸ್ಥಳದಲ್ಲಿ ರಾಶಿ ರಾಶಿ ಮೂಳೆ ಪತ್ತೆಯಾಗಿದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಹೇಳಿಕೆಗೆ ಅಶ್ವಥ್ ನಾರಾಯಣ್ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಧರ್ಮಸ್ಥಳದಲ್ಲಿ ರಾಶಿ ರಾಶಿ ಮೂಳೆ ಪತ್ತೆಯಾಗಿದೆ, ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಇದು. ಅಶ್ವಥ್ ನಾರಾಯಣ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಏನೂ ಗೊತ್ತಿಲ್ಲದವರು ಕೂಡ ಮಂತ್ರಿ ಆಗ್ತಾರೆ, ಪ್ರಕರಣದ ತನಿಖೆಯ ಮೇಲೆ ಪ್ರಭಾವ ಬೀರುವ ಕೆಲಸ ಮಾಡ್ತಾ ಇದ್ದಾರೆ. ಬಂಗ್ಲೆಗುಡ್ಡದ ರಾಶಿ ರಾಶಿ ಮೂಳೆ ಇದೆ ಅಂತ ಸಚಿವರು ಹೇಳ್ತಾರಲ್ವಾ, ಕಾಂಗ್ರೆಸ್ ಸರ್ಕಾರದಲ್ಲಿ ಎಂತೆಂಥ ಕಾಮಿಡಿ ಪೀಸ್ಗಳಿದೆಯಪ್ಪ. ಅಪ್ಪ ಪುಣ್ಯಾತ್ಮ, ನೀನು ಯಾವ ಸ್ಥಾನದಲ್ಲಿದ್ದೀಯಾ ಗೊತ್ತಿದ್ಯಾ? ಸಿದ್ದರಾಮಯ್ಯ ಕೂಡಲೇ ಪ್ರಿಯಾಂಕ್ ಖರ್ಗೆಯನ್ನ ವಜಾ ಮಾಡಬೇಕು, ಇಂತಹ ಬೇಜವಾಬ್ದಾರಿ ಮಂತ್ರಿಯನ್ನ ವಜಾ ಮಾಡಿ ಅಂತ ಅಶ್ವಥ್ ನಾರಾಯಣ್ ಆಕ್ರೋಶ ಹೊರಹಾಕಿದ್ದಾರೆ. ಡಿಸಿಎಂ ಷಡ್ಯಂತ್ರ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ರಾಶಿ ರಾಶಿ ಮೂಳೆ ಸಿಕ್ಕಿದೆ ಅಂತ ಹೇಳ್ತಾರಲ್ವಾ. ಹೀಗಾಗಿ ಪ್ರಿಯಾಂಕ್ ಖರ್ಗೆಯನ್ನ ಈ ಕೂಡಲೇ ಸಂಪುಟದಿಂದ ವಜಾ ಮಾಡಬೇಕು ಅಂತ ಅಶ್ವಥ್ ನಾರಾಯಣ್ ಆಗ್ರಹಿಸಿದ್ದಾರೆ. ಬಹಳ ಮುಖ್ಯವಾಗಿ ಈ ಸರ್ಕಾರದಲ್ಲಿ ಸರ್ಕಾರ ಅಂದ್ರೆ ಏನು ಅಂತ ಗೊತ್ತಿಲ್ಲದವರೆಲ್ಲ ಮಂತ್ರಿ ಆಗ್ಬಿಟ್ಟವ್ರೆ. 2ನೇ ಬಾರಿ 3ನೇ ಬಾರಿ ಆಗಿರೋದು ಮಂತ್ರಿ ಅಂದ್ರೆ ಏನು, ಸರ್ಕಾರ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಸರ್ಕಾರದಲ್ಲಿದ್ದು ಮಂತ್ರಿಯಾಗಿ ಅವರೇ ಆಪಾದನೆ ಮಾಡೋದು ನೋಡಿದೀರಾ? SIT ತನಿಖೆ ಆಗ್ತಾ ಇರ್ಬೇಕಾದ್ರೆ ಹಸ್ತಕ್ಷೇಪ ಮಾಡಬಾರ್ದು, ಒಂದು ತನಿಖೆ ಮೇಲೆ ಇನ್ಫ್ಲೂಯೆನ್ಸ್ ಮಾಡುವಂತ ಕೆಲಸ ಆಗ್ಬಾರ್ದು. ಬಂಗ್ಲೆಗುಡ್ಡೆಯಲ್ಲಿ ಯಾರೋ ಹೇಳಿದ್ರು ಅಂದ್ಬಿಟ್ಟು ಒಬ್ಬ ಮಂತ್ರಿ, ನಮ್ಮ ಬಹಳ ಪ್ರತಿಭಾವಂತ ಮಂತ್ರಿ, ಅಲ್ಲಿ ಏನು ಅಸ್ಥಿ ಪಂಜರದ ರಾಶಿ ರಾಶಿ ಇವ್ರನ್ನ SIT ಮುಖ್ಯಸ್ಥನ್ ಮಾಡ್ಬಿಡ್ಬೇಕಿತ್ತು. ಎಂತೆಂತ ಕಾಮಿಡಿ ಪೀಸ್ಗಳಿದಾವ್ರಿ. ಏನ್ ಹುಡುಗಾಟಿಕೆ ಅನ್ಕೊಂಡಿದಾರಲ್ರಿ? ಇದೇನ್ ಸರ್ಕಾರನಾ? ಹುಡುಗಾಟಿಕೆ ಸರ್ಕಾರನಾ? ಅಯ್ಯೋ ರಾಮ, ಇವತ್ತು ಅಷ್ಟಮಿ ನಡೀತಾ ಇದೆ. ಶ್ರೀಕೃಷ್ಣ ಇವರಿಗೆ ಬುದ್ಧಿ ಕೊಡಪ್ಪ. ಎಂತೆಂಥವ್ರು ಮಂತ್ರಿಗಳಾಗಿ ಎಂತೆಂಥವ್ರು ಸರ್ಕಾರ ನಡೆಸಿ ನಮಗೆ ಯಾಕೆ ಎಷ್ಟು ಕಷ್ಟ ಕೊಡ್ತೀರ್ರಿ? ಸಮಾಜದಲ್ಲಿ SIT ಅವ್ರು ತನಿಖೆ ಮಾಡ್ತಿರ್ಬೇಕಾರೆ ಏನು ಅಸ್ಥಿ ಪಂಜರದ ರಾಶಿ ರಾಶಿ ರಾಶಿ. ಅಪ್ಪ ಪುಣ್ಯಾತ್ಮ, ನಿಮ್ಗೇನಾರ ಪ್ರಜ್ಞೆ ಇದೆಯಾ? ಏನ್ ಸ್ಥಾನದಲ್ಲಿದ್ದೀವಿ? ನಾನು ಮುಖ್ಯಮಂತ್ರಿಯಲ್ಲಿ ಕೇಳ್ಕೊತೀನಿ, ಇಂಥ ಜವಾಬ್ದಾರಿ ಇಲ್ಲದಂತ ಈ ವ್ಯಕ್ತಿಗಳನ್ನ ನಿಮ್ಗೇನಾರ ಆತ್ಮಸಾಕ್ಷಿ ಇದ್ರೆ, ನಿಮ್ಗೇನಾರ ಸರ್ಕಾರದ ನೈತಿಕತೆ ಇದ್ರೆ, ಮೌಲ್ಯ ಇದ್ರೆ, ಈ ಕೂಡಲೇ ವಜಾ ಮಾಡಿ ನಿಮ್ಮ ಶಕ್ತಿಯನ್ನು